ಒಂದ್ ಕಡೆ ಪಂಚಮಸಾಲಿ ಶ್ರೀಗಳು ಲಿಂಗಾಯತ್ ಪಂಚಮಸಾಲಿ ಬರ್ಸ್ಬೇಕಂತ ಹೇಳ್ತಿದ್ದಾರೆ ಸರ್, ಮತ್ತೊಂದು ಕಡೆ ಪಂಚಮಸಾಲಿ ಅಷ್ಟೇ ಬರ್ಸ್ಬೇಕಂತ ಹೇಳ್ತಿದ್ದಾರೆ ಸರ್. ಸಾಕಷ್ಟು ಗೊಂದಲ ಇರುವಂತದ್ದು. ನೋಡಿ, ಲಿಂಗಾಯತ ವೀರಶೈವ ಭಾರತ ಸಂವಿಧಾನದಲ್ಲಿ ಅದಕ್ಕೆ ಧರ್ಮದ ಒಂದು ಸಂಕೇತ ಇಲ್ಲ. 6 ಧರ್ಮಗಳನ್ನು ಮಾತ್ರ ಮಾನ್ಯತೆ ಇದಾವೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ 6 ಧರ್ಮಗಳಿಗೆ. ಇವತ್ತು ನೋಡ್ರಿ, ದಲಿತರು ಹಿಂದುತ್ವ ಬರೆಸ್ತಾ ಇದ್ದಾರೆ, ಎಲ್ಲ ಸಮುದಾಯದವರು ಹಿಂದುತ್ವ ಬರೆಸ್ತಾ ಇದ್ದಾರೆ. ಯಾಕಂದರೆ ಹಿಂದೂ ಬರೆಸದೇ ಇದ್ದರೆ ನಮಗೆ ಸಿಗುವಂಥ ಸೌಲಭ್ಯಗಳು ಸಿಗುವುದಿಲ್ಲ. ಲಿಂಗಾಯತ ವೀರಶೈವ ಧರ್ಮನೇ ಇಲ್ಲ. ಎಲ್ಲಿವರೆಗೆ ಅದು ಧರ್ಮ ಅಂತೇಳಿ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಕೊಡ್ತದೆ, ಅಲ್ಲಿಂದ ಬರ್ಸಿದ್ರೆ ಅದಕ್ಕೆ ಸೂಕ್ತ. ಸರ್, ತಮ್ಮ ಹೇಳಿಕೆ ಸರ್ ಒಂದು ಸಾಕಷ್ಟು ಸಂಚಲನ ಮೂಡಿಸಿರುವಂಥದ್ದು ಸರ್. ತಮ್ಮ ಹೇಳಿಕೆ ಬಸವಣ್ಣವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಲ್ಲ ಅಂತ ಹೇಳಿರ್ತಾರೆ, ಅದನ್ನ ಹೇಳಿಕೆನ ಸಮರ್ಥನೆ ಮಾಡ್ಕೋತೀರಾ ಸರ್? ಎಲ್ಲಿ ದಾಖಲೆ ಏನದೋ ಹೇಳ್ರಿ, ಬಸವಣ್ಣವ್ರು ಮಾಡ್ಯಾರ್ತಾರೆ. ಇವರು ಅದೊಂದು ಕೆಲವೊಂದು ಮಂದಿ ಸ್ವಾಮಿಗಳು, ಕೆಲವೊಂದು ರಾಜಕಾರಣಿಗಳು ದುರುಪಯೋಗ ಮಾಡ್ಕೋತಾರೆ. ಬಸವಣ್ಣವರು ಅವ್ರು ನಮ್ಮ ಜಿಲ್ಲೆದವ್ರು. ಬಸವಣ್ಣವ್ರಿಗೆ ಯಾವ ರೀತಿ ನಡ್ಕೊಂಡ್ರು ಜನ ಅನ್ನೋದು ನಮಗೆ ಗುರ್ತದೆ, ನಮ್ಮ ಮನೆ ಎಲ್ಲರಿಗೂ ಗುರ್ತದೆ. ಮತ್ತು ಎಲ್ಲೂ ಸಹ ಹಿಂದೂ ಧರ್ಮಕ್ಕೆ ಬಸವಣ್ಣವ್ರು ಬೈದಿಲ್ಲ. ಎಲ್ಲಿ ಮೂರ್ತಿ ಪೂಜೆ ಹಿಂದೂಗಳ ಧರ್ಮದಲ್ಲಿ ಐತಿ. ಮೂರ್ತಿ ಪೂಜೆ ಅವರೇ ಶಿವನ ಭಕ್ತರಿದ್ದರು, ಯಾರು ಬಸವಣ್ಣವರು. ಪ್ರತಿಯೊಂದು ಅವರ ವಚನದ ಕೊನೆಯ ಸಾಲು ಕೂಡಲ ಸಂಗಮ ದೇವ. ಈ ಕೆಲವೊಂದು ನಾಸ್ತಿಕ ಸ್ವಾಮಿಗಳು, ಕಮ್ಯುನಿಸ್ಟ್ ಮೈಂಡೆಡ್ ಇರುವಂಥ ಸ್ವಾಮಿಗಳು ಬಸವಣ್ಣವ್ರನ್ನ ತಮ್ಮ ಮನೆಯ ಆಸ್ತಿ ಅಂತ ಮಾಡ್ಕೊಂಡಾರ. ಬಸವಣ್ಣವ್ರು ಲಿಂಗಾಯತ ಧರ್ಮದ ಸ್ಥಾಪಕರಲ್ಲ. ಸರ್, ಯತ್ನಾಳ್ ಅವರ ಹೇಳಿಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಸರ್. ವಿರೋಧಿಗಳಿಗೆ ಏನು ಹೇಳ್ತೀರಿ ಸರ್? ವಿರೋಧಿಗಳು ಅವ್ರು ಹೊಯ್ಕೋತಾರೆ, ನಾವು ಹೊಯ್ಕೋತ ಹೋಗ್ತಾರೆ.